10 ವರ್ಷ ಆಯಿತು. ಈ ಕಾಯಿಲೆ ಹೋಗುತ್ತೆ, ಕ್ಯಾನ್ಸರ್ ಹೋಗುತ್ತೆ. ಆದರೆ ಏನು ಬೇಕು? ವಿಶ್ವಾಸ. ಅದ್ರ ಜೊತೆಗೆ ಸಾಧನೆ. ಏನ್ರಿ? ಯಾರ ಮೇಲೆ ವಿಶ್ವಾಸ? ಗುರುಗಳ ಮೇಲೆ ವಿಶ್ವಾಸ. ಗುರುಗಳು ಯಾರು? ಶ್ವಾಸ. ಯಾರು ಗುರುಗಳು? ನಮ್ಮ ಶ್ವಾಸ. ವಿಶ್ವಾಸದಲ್ಲಿ ಏನಿದೆ? ಶ್ವಾಸ ಇದೆ. ಹೌದಲ್ರಿ? ವಿಶೇಷವಾಗಿ ಶ್ವಾಸದ ಮೇಲೆ ಗಮನ ಕೊಟ್ಟು ಧ್ಯಾನ ಮಾಡಿದ್ರೆ ಯಾವುದೇ ಕಾಯಿಲೆನೂ ಹೋಗುತ್ತೆ. 1 ಗೋಲಿಗೆ 1 ತಾಸು, 2 ಗೋಲಿಗೆ 2 ತಾಸು, 3 ಗೋಲಿ ತಗೊಂಡ್ರು 3 ತಾಸು, 5 ಗೋಲಿ ತಗೊಂಡ್ರೆ 5 ತಾಸು. ಅವ್ರು ಎಷ್ಟೊತ್ತು ಮಾಡಬೇಕು ಅಂತಂದ್ರು. ನಿಮ್ಮ ವಯಸ್ಸು ಎಷ್ಟು ಅಂದೆ? 30 ವರ್ಷ. ಆದರೆ 1 ತಾಸು ಧ್ಯಾನ ಮಾಡಿದ್ರೆ ದಿನಾಲಿ ಎಷ್ಟು ದಿನ ಮಾಡಿದ್ರೆ ಹೋಗುತ್ತೆ? 41 ದಿನ ಮಾಡಿದ್ರೆ ಹೋಗುತ್ತೆ ಅಂತ ಹೇಳಿದೆ. ಅವ್ರು ಧ್ಯಾನ ಕಲ್ತ್ಕೊಂಡ್ರು, ಹೋಗ್ಬಿಟ್ರು. 12 ದಿನ ನಾನು ಶಾಪ್ ಬಾಗಿಲು ತೆಗಿತಾ ಇದ್ದೇನೆ, ಬಂದು ಸರ್ ನಿಮಗೆ ಒಂದು ಬಹುಮಾನ ಕೊಡ್ತೀವಿ. ಬಹುಮಾನ ಬೇಡ, ದುಡ್ಡು ಬೇಡಪ್ಪ, ಇದು ನಮ್ಮ ಸೇವೆ, ನಮ್ಮ ಗುರುಗಳು ದುಡ್ಡು ತಗೊಂಡಿಲ್ಲ. ಯಾಕಂದರೆ ಬಡವರಿಗೂ ಧ್ಯಾನ ಸಿಗಬೇಕು ಅಂದರೆ ದುಡ್ಡು ತಗೋಬೇಕು. ಒಂದು ರಿಕ್ಷಾ ಓಡಿಸೋವನಿಗೆ ಧ್ಯಾನಕ್ಕೆ ಹೇಳ್ಕೊಡ್ಬೇಕು, ಕೂಲಿ ಕೆಲಸ ಮಾಡೋರಿಗೆ ಧ್ಯಾನ ಹೇಳ್ಬೇಕು ಅಂದರೆ ದುಡ್ಡು ತಗೋಬೇಕು. ಏನಾಗಿದೆ ಅಂತ ಕೇಳಿದೆ. ಶರ್ಟ್ ತೆಗೆದಿದೆ, ಈ ಚರ್ಮವೆಲ್ಲ ನಾರ್ಮಲ್ ಆಗಿದೆ, ಏನು ನಾರ್ಮಲ್. ನಾನು ಕೇಳಿದೆ, ಏನು ಆಗಿದೆ, ನೀವು ಏನು ಮಾಡಿದ್ದೀಯ? ಸರ್, ನಾನು ಮೊದಲನೇ ದಿನ ರಾತ್ರಿ 11ಗೆ ಧ್ಯಾನ ಕೂತ್ಕೊಳ್ಳೋಕ್ಕೆ ಮುಂಚೆ ನಾನೀಗ ಅನ್ಕೊಂಡೆ, 40 ದಿನ ಆದ ಮೇಲೆ ನನ್ನ ಕಾಯಿಲೆ ಕಡಿಮೆ ಆಗಲಿಲ್ಲ, ಇಲ್ಲಾಂದರೆ ನಿಮಗೆ ಕ್ಲಾಸ್ ತಗೋಬೇಕು, ನನ್ನ ಸಮಯ ಎಲ್ಲ ಹಾಳು ಮಾಡಿದ್ದೀನಿ. ಮತ್ತೆ ಇನ್ನೊಂದು ಏನು ಯೋಚನೆ ಮಾಡಿದೆ, ದಿನಾಲಿ 4 ತಾಸು ಮಾಡಿದರೆ 11 ದಿನಕ್ಕೆ 44 ತಾಸು ಆಗುತ್ತೆ. 12 ದಿನ ನಿಮಗೆ ಕ್ಲಾಸ್ ತಗೋಬೋದು. ನಾನು ಕಣ್ಣು ಮುಚ್ಚಿಕೊಂಡೆ, ಸರ್ ನೀವು ಹೇಳಿದ್ರು ಸುಡತ್ತೆ, ಪ್ರಾಣ ಹೋದಂಗೆ ನೋವು ಬರುತ್ತೆ, ಕಣ್ಣು ಬಿಡಬಾರ್ದು. ತಲೆ ಸುಟ್ಟೋದ್ರೇನು, ಪ್ರಾಣ ಹೋದ್ರೇನು, ಕಣ್ಣು ಬಿಡುವರು ನೀವು ಹೇಳಿದ್ರು. ನನ್ನ ಕಣ್ಣು ಮುಚ್ಚಿಕೊಂಡೆ, ಸರ್ ಸುಡ್ತಾ ಇದೆ, ಎಂಥ ನೋವು ಅಂದರೆ ಪ್ರಾಣ ಹೋಗುತ್ತೇನೋ. ನಾನು ಅಂದ್ಕೊಂಡೆ 10 ವರ್ಷ ನರಕ ಜೀವನ ಆಯ್ತಲ್ಲ, ಈ 4 ತಾಸು ಏನೇ ನರಕ ಆಗಲಿ ಬಿಡಬಾರ್ದು, ಕಣ್ಣು ಮಾಡಿದೆ ಸರ್, ನನ್ನ ಕಾಯಿಲೆ ಹೋಯ್ತು. ನೋಡಿದ್ರೆ 10 ವರ್ಷದ ಕಾಯಿಲೆ ಯಾವ ಔಷಧ ತಗೊಂಡ್ರೂ ಹೋಗ್ಲಿಲ್ಲ ರೀ, ಹೋಯ್ತಾ ಇಲ್ವಾ? ಮತ್ತೆ ನಾವು ಡಾಕ್ಟರ್ ಹತ್ರ ಹೋಗ್ಬೇಕಾ, ಧ್ಯಾನ ಮಾಡಬೇಕಾ? ಏನ್ರಿ? ಧ್ಯಾನ ಮಾಡಬೇಕು. ನಮ್ಮ ಡಾಕ್ಟರ್ ಯಾರು? ಧ್ಯಾನ. ನಮ್ಮ ಹಾಸ್ಪಿಟಲೇ ಪಿರಮಿಡ್ಡು. ಅಂದರೆ ಪಿರಮಿಡ್ ಕೆಳಗೆ ಧ್ಯಾನ ಮಾಡಿದರೆ ಇನ್ನೂ ಅದ್ಭುತವಾಗಿ ನಮಗೆ ಆರೋಗ್ಯ ಸಿಗುತ್ತೆ, ಧ್ಯಾನ ಕುದುರುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅದಕ್ಕೆ ಪಿರಮಿಡ್ಗಳನ್ನ ಉಪಯೋಗಿಸುತ್ತೆ ನಾವು ಹೇಳ್ತೀವಿ. ನೋಡ್ರಿ, ದೇಹಕ್ಕೆ ಆರೋಗ್ಯವಿದ್ರೆ ಎಷ್ಟು ಆನಂದ ರೀ. ತಿನ್ನೋಕ್ಕೆ, ಮಲ್ಕೊಳ್ಳೋಕ್ಕೆ ನೆಮ್ಮದಿ ಬೇಕು, ತಿನ್ನೋಕ್ಕೆ ಆರೋಗ್ಯ. ಯಾರಿಗೆಲ್ಲ ನೆಮ್ಮದಿ ಇದೆಯಾ? ಚಿಕ್ಕ ಮಕ್ಕಳದಿಂದ ಟೆನ್ಷನ್, ಅವನಿಗೆ ನೀವು ಏನು ಮಾಡ್ತೀರಿ? 100% ಬರಬೇಕು, ಇಲ್ಲಂದರೆ ನಿನ್ನ ಕತೆ ನೋಡ್ತೀನಿ. ಅವನಿಗೆ ಬರಲಿಲ್ಲ ಅಂದರೆ ನಿಮಗೆ ಟೆನ್ಷನ್. ಮೊದಲಾಗಿತ್ತ ಇಲ್ಲ ರೀ. ಏನು ಮಕ್ಕಳಿಗೆ ನಾವು ಏನು ಜ್ಞಾನ ಕೊಡ್ತಾ ಇಲ್ಲ ಅವ್ರಿಗೆ. ನಮಗಿದ್ರೆ ಎಲ್ಲ ಕೊಡೋದು. ಅಷ್ಟು ಟೆನ್ಷನ್ ಇದ್ರೆ, ಅಶಾಂತಿ ಇದ್ರೆ ನಿದ್ದೆ ಬರುತ್ತೆ. ಮಲ್ಕೊಳ್ಳೋಕೆ ಮುಂಚೆ ಏನು ಮಾಡ್ತೀರಿ? ಎಲ್ಲರೂ ಟಿವಿ ನೋಡ್ತೀವಿ, ಮೊಬೈಲ್ ನೋಡ್ತೀವಿ. ಏನಿರ್ತಾ ಇದೆ ಅದರಲ್ಲಿ, ಏನು ನೋಡಬಾರ್ದು ಎಲ್ಲ ಇರ್ತವೆ. ಅವೆಲ್ಲ ಯೋಚನೆಗಳು ಆಗ್ತಾವೆ. ಏನು ನೋಡಿದ್ದರೆ ಅದು ಯೋಚನೆ, ಏನು ಕೇಳಿಸ್ಕೊಂಡ್ರೆ ಅದು ಯೋಚನೆ. ಮನೆ ಬಾಗಿಲಿಗೆ 10 ಸೊಸೆ ಜಗಳ, ನೀವು ಅದೆಲ್ಲ ಜಗಳ ನೋಡಿ
ಅವ್ರ ಸ್ಟೋರಿ ಕೇಳಿಸ್ಕೊಂಡು ಧ್ಯಾನ ಕೂತ್ಕೊಳ್ರಿ. ಅದೇ ಯೋಚನೆ ಆಗಿ ಬರುತ್ತೆ ರೀ. ಸೀರಿಯಲ್ ನೋಡಿ ಧ್ಯಾನ ಮಾಡ್ರಿ, ಅದೇ ಯೋಚನೆಗಳು ಯಾರನ್ನು ತುಂಬುತ್ತಾ ಇದ್ದಾರ? ನಾವು ತುಂಬಕೊಂತ ಇದ್ವಿ. ಜ್ಞಾನ ಇದ್ದಾರೆ ನೋಡ್ರಿ. ಮೊದಲಿನ ಕಾಲದಲ್ಲಿ ರಾತ್ರಿ ಏನ್ ಮಾಡ್ತಾ ಇದ್ದಾರೆ? ಭಜನೆ ಮಾಡ್ತಾರೆ. ಕರ್ನಾಟಕದಲ್ಲಿ ಸಸ್ಯಾಹಾರಿಗಳಾಗಿದ್ದಾರಂದ್ರೆ ಏನ್ರಿ ಅವರು? ಅವ್ರ ಮಾತುಗೆ ಬೆಲೆ ಎಲ್ಲಿಂದ ಬಂತವ್ರಿಗೆ ಬೆಲೆ? ಧ್ಯಾನ, ಚಿಕ್ಕ ವಯಸ್ಸಿಂದ ಧ್ಯಾನ ಮಾಡಿದ್ದಾರೆ. ಬಸವಣ್ಣ ಬಸವೇಶ್ವರ ಆಗಿದ್ದಾರೆ. ಈಶ್ವರ ಅಂದ್ರೆ ಧ್ಯಾನ ಮಾಡೋದು. ಧ್ಯಾನಕ್ಕೆ ಮುಂಚೆ ಅವ್ರ ಹೆಸರೇನು? ಬಸವಣ್ಣ. ಧ್ಯಾನ ಆದ್ಮೇಲೆ ಬಸವೇಶ್ವರ. ಹೌದಾ? ಎಂಥ ಮಹಾನುಭಾವರವರು, ಮಹಾ ಆತ್ಮಗಳು. ನನ್ನ ಕೆಲಸ ಸುಲಭವಾಗಿ ಸ್ವಲ್ಪ. ಇನ್ನು ಉಳಿದಿದ್ದು 50 ಪಟ್ಟು ಎಲ್ಲರೂ ಸಸ್ಯಗಳು ಆಗಬೇಕಂದ್ರೆ ನಾವು ಆ ಬಸವೇಶ್ವರ ಉಳಿದಿದ್ದು ಕೆಲಸ ನಾವು ಮಾಡಬೇಕು. ಎಲ್ಲರಿಗೆ ಹೇಳಿ ಬದಲಾವಣೆ ಮಾಡಿಸ್ಬೇಕು. ಇದು ನಮ್ಮ ಧರ್ಮ ರೀ. ನಮ್ಮ ಧರ್ಮ. ನಮ್ಮ ದೇಹದ ಒಳಗೆ ನಾಡಿ ಮಂಡಲಗಳಲ್ಲಿ ಕಾಯಿಲೆಗಳು ಉಳ್ಕೊಂಡಿರ್ತಾವ್ರಿ. ನಾವು ಧ್ಯಾನ ಮಾಡುವಾಗ ಏನಾಗುತ್ತೆ ಅಂದರೆ ಆ ಶಕ್ತಿಯೆಲ್ಲ ಒಳಗೋಗಿ, ಇವಾಗ ಒಂದು ಪೈಪ್ ಇದೆ, ಕಸ ಸಿಗಾಕೊಂಡಿದೆ, ಏನು ಮಾಡಬೇಕು? ನೀರು ಫೋರ್ಸ್ದಿಂದ ಹೊಡಿಬೇಕ್ರಿ. ಹೊಡೆದ್ರೆ ಏನಾಗುತ್ತೆ? ಆ ಕಸ ಎಲ್ಲ ಹೋಗ್ಬಿಡುತ್ತೆ. ನಮ್ಮ ದೇಹದ ಒಳಗೆ ಜನ್ಮದ ಕರ್ಮ ಅದು ಕಸ ಆಗಿದೆ. ಆ ನಾಡಿ ಮಂಡಲ ಅಂದರೆ ಅದನ್ನ ನರ, ಒಂದು ಟ್ಯೂಬ್, ಅದರಲ್ಲಿ ಸಿಗಾಕೊಂಡಿದೆ. ಧ್ಯಾನ ಮಾಡುವಾಗ ಏನಾಗುತ್ತೆ? ಅದೆಲ್ಲ ಹೊರಗೋಗಿರ್ತಾರೆ. ಆವಾಗ ಧ್ಯಾನ ಮಾಡುವಾಗ ನಮಗೆ ಎಲ್ಲ ಕಾಲು ನೋವು, ಕೈ ನೋವು, ಹೊಟ್ಟೆ ನೋವು, ತಲೆ ಭಾರ ಆಗೋದು, ದೇಹ ಭಾರ ಆಗೋದು, ದೇಹ ಹಗುರ ಆಗೋದು, ಎಲ್ಲ ಇರಿಟೇಷನ್ ಆಗೋದು, ಒಳಗೇನೋ ಓಡಾಡ್ದಂಗೆ ಫೀಲಿಂಗ್ ಆಗೋದು, ಒಳಗೆ ಬಿಸಿ ಆಗೋದು, ತಣ್ಣಗಾಗೋದು, ಇವೆಲ್ಲ ಏನು? ನಮ್ಮ ಕರ್ಮ ಕೊನೆ ಆಗಿ ಹೊರಗೆ ಹೋಗ್ತಾ ಇದೆ. ಔಷಧ ತಗೊಂಡ್ರೆ ಕಾಯಿಲೆ ಒಳಗೋಗಿ ನಿಮ್ಗೆ ತಾತ್ಕಾಲಿಕ ಉಪಶಮನ ಸಿಗುತ್ತೆ. ಧ್ಯಾನ ಮಾಡಿದ್ರೆ ಕಾಯಿಲೆ ಸಂಪೂರ್ಣವಾಗಿ ಬಿಡುಗಡೆ ಆಗಿ ಕಾಯಿಲೆ ವಾಸಿ ಆಗುತ್ತೆ. ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಯಾವುದೇ ಇರಲಿ. ಅದಕ್ಕೆ ಧ್ಯಾನ ಮಾಡುವಾಗ ನಿಮ್ಗೆ ಎಷ್ಟು ನೋವು ಬಂದ್ರೇನು, ಏನಾದ್ರೇನು ಕಣ್ಣು ಬಿಡಬಾರ್ದು. ಕಣ್ಣು ಬಿಟ್ಟಿದ್ರೆ ಅಲ್ಲಿ ಟ್ರೀಟ್ಮೆಂಟ್ ನಿಂತವು. ಕಣ್ಣು ಮುಚ್ಚಿಕೊಂಡ್ರೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಆ ನೋವು ಕಡಿಮೆ ಆಗೋವರೆಗೆ ನೀವು ತಾಳ್ಮೆದಿಂದ ಧ್ಯಾನ ಮಾಡಿದ್ರೆ ನೋವು ಹೋಗ್ಬಿಡುತ್ತೆ. ಡಾಕ್ಟರ್ ಸರ್ಜರಿ ಮಾಡ್ತಾರೆ, ಸ್ಟಿಚಸ್ ಹಾಕ್ತಾರೆ. 7 ದಿನ ನೋವಿರಕ್ಕೆ ಇಲ್ವಾ? ಡಾಕ್ಟರ್ ತಾಳಕ್ಕಾಗಲ್ಲ, ಬಿಟ್ಟುಬಿಡಿ, ಸ್ಟಿಚಸ್ನ ತೆಗೆದುಬಿಡಿ ಅಂತಾರೆ. ಯಾಕೆ? 10 ಲಕ್ಷ ದುಡ್ಡು ಕಟ್ಟಿಲ್ಲ. ಅಲ್ಲಿ ನಿಮಗೆ ಸಾಧನೆ ಇದೆ. ಇಲ್ಲಿ ₹1 ಖರ್ಚಿಲ್ಲ. ಕಣ್ಣು ಬಿಡಬೇಡಪ್ಪ, ಪ್ರಾಣ ಹೋಗಲಿ, ಅದು ಹೋಗೋವರೆಗೆ ಧ್ಯಾನ ಮಾಡಿದ್ರೆ ಆಗಲ್ಲ ಸರ್. ಫ್ರೀ ಅಂದರೆ ಬೆಲೆ ಇಲ್ರಿ. ಕೊಟ್ಟರೆ ಬೆಲೆ ಇದೆ, ದುಡ್ಡು ಕೊಟ್ಟರೆ. ನಾನು ಧ್ಯಾನ ಮಾಡೋ ಬಿಸ್ನೆಸ್ ಮಾಡೋವಾಗ ಧ್ಯಾನಕ್ಕೆ ಬಂದಿದ್ದೀನಿ. ನಾನು ಯಾರನ್ನ ಕಸ್ಟಮರ್ ಬಂದರೆ, ಒಬ್ಬರೇ ಬಂದರೆ, ಅವರು ಎಲ್ಲ ವ್ಯಾಪಾರ ಆದಮೇಲೆ ಅವ್ರಿಗೆ ನಾನು ಧ್ಯಾನ ಹೇಳ್ಕೊಡ್ತಾ ಇದ್ದೆ. ಒಂದಿನ ಸಾಯಂಕಾಲ 6 ಗಂಟೆಗೆ ರಮೇಶ್ ಅಂತ TV ರಿಲೇ ಸ್ಟೇಷನಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ರು. ನಮ್ಮ ಅಂಗಡಿಗೆ ರೆಗ್ಯುಲರ್ ಬಂದು ಏನು ಬೇಕೋ ತಗೊಂಡು ಹೋಗ್ತಾ ಇದ್ರು. ಯಾಕೆ ಕಾಯಿಲೆ ಹೋಗುತ್ತೆ? ಇದು ಆಕು ಪ್ರೆಸರ್ ಟ್ರೀಟ್ಮೆಂಟ್ ರೀ. ಯಾವಾಗ ಚಪ್ಪಾಳೆ ಹೊಡೆದ್ರೆ ಯಾವಾಗ ಹೊಡಿಬೇಕು? ಹೊಡಿಬೇಕು. ಈಗ ಹೊಡಿದ್ರೆ ಲಾಭವಿಲ್ಲ. ಆ 1 ತಾಸು ದೇಹಕ್ಕೆ ಆರೋಗ್ಯ ಸಿಗ್ತಾ ಇದೆ. ಆ ಭಜನೆ ಮಾಡಿ ಮಾಡಿ ಕಾರ್ ಕಡೆ ಹೋಗ್ಯಾರ. ಹಲೋ,
ಹಾಂ ಕರ್ಕೊಂಡು